ನಿನಗೆ ನಿನ್ ಮಕ್ಳು ಜೀವ ಸಹಿತ ಇರ್ಬೇಕು ಅಂತ ಆಸೆ ಇದೆಯೋ ಅಥವಾ ಇವತ್ತೇ ಸತ್ತು ಸುಡುಗಾಡ್ ಸೇರ್ಕೊಳ್ಳಿ ಅಂತ ಹೀಗೆಲ್ಲ ಆಡ್ತಿದ್ಯೋ? ಏನೇ ಏನೇ ನಿನ್ ಉದ್ದೇಶ? ಬೇಕು ಅಂತಾನೆ ಎಲ್ರೂ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಹತ್ತು ಕರ್ದೋ ರಂಪಾಟ ಮಾಡ್ತಿದ್ಯಾ? ಅರ್ಜುನ್ಗ್ ಸ್ವಲ್ಪ ಅನುಮಾನ ಬಂದಿದ್ರು ಮದ್ವೆ ನಿಂತೋಗ್ತಿತ್ತಲ್ಲೇ. ಪದೇ ಪದೇ ಹೆಜ್ಜೆ ಹೆಜ್ಜೆಗೋ ನಿಮಿಷಕ್ಕೋ ನನ್ ಪೇಷನ್ಸ್ ನ ಚೆಕ್ ಮಾಡ್ತಿದ್ಯಾ ನೀನು? ನೋಡು, ಇದ್ ಯಾವ ಆಂಗಲ್ ನಲ್ಲೂ ನಿನ್ಗೆ ಒಳ್ಳೇದ್ ಮಾಡಲ್ಲ. ಬದ್ಲಾಗಿ ಸಾವಿನ ಮನೆಗೆ ಇನ್ನಷ್ಟು ಹತ್ರ ಕರ್ಕೊಂಡು ಹೋಗುತ್ತೆ. ಅಲ್ಲ ಮೀರಾ, ಮಾತಾಡ್ಬೇಡ ನೀನು. ಮಾತಾಡೋ ಅರ್ಹತೆನ ನಿನ್ ಯಾವತ್ತೋ ಕಳ್ಕೊಂಡೆ. ಈಗ ನನಗ್ ಬರ್ತಿರೋ ಕೋಪಕ್ಕೆ ನಿನ್ನನ್ನಿಲ್ಲೇ ಸಾಯಿಸ್ಬೇಕು ಅನ್ನಿಸ್ತದೆ. ಆದ್ರೆ ನಾನ್ ನಿನ್ನ ಈಗ್ಲೇ ಸಾಯಿಸ್ಬಿಟ್ರೆ ನನಗ್ ನಷ್ಟ. ಆದ್ರೆ ನಿನಗ್ ಜೀವಕ್ಕೆ ಜೀವ ಆಗಿರೋ ಅರ್ಜುನ ಸಾಯಿಸ್ಬಿಟ್ರೆ ನನಗ್ ಲಾಭ. ಬೇಡ ಮೀರಾ, ಆ ತರ ಆಲೋಚನೆ ಕೂಡ ಮಾಡಕ್ ಹೋಗ್ಬೇಡ. ಇನ್ನೊಂದ್ಸಲ ಈ ತರ ಮಾಡಲ್ಲ. ನನ್ನಿಂದ ತಪ್ಪಾಗಿದೆ, ನನ್ನನ್ನ ಕ್ಷಮಿಸ್ಬಿಡು. ನೀನ್ ಇದೇ ರೀತಿ ಪದೇ ಪದೇ ತಪ್ಪು ಮಾಡ್ತಾನೆ ಇರು, ಕ್ಷಮೆ ಕೇಳ್ತಾನೆ ಇರು. ನಾನು ಕ್ಷಮಿಸ್ತಾನೆ ಹೋಗ್ತಿರ್ತೀನಿ. ಅಷ್ಟೊಂದ್ ದೊಡ್ಡ ಮನ್ಸಿದೆ ಅಂತ ಅನ್ಕೊಂಡಿದ್ಯಾನೆ? ಇಲ್ವೇ? ನನ್ ಮನ್ಸಲ್ಲಿ ಏನಿದ್ರು ಈ ಕ್ಷಣ ನಿಮ್ಮೆಲ್ರೂನು ಬೆಂಕಿ ಹಚ್ಚಿ ಸಾಯಿಸ್ಬೇಕು ಅಂತ. ಅದ್ ಬಿಟ್ಟು ಬೇರೆ ಯಾವ ಭಾವನೆನೂ ಇಲ್ಲ, ಯಾವ ಸೆಂಟಿಮೆಂಟ್ಸು ಇಲ್ಲ. ನಿನ್ನನ್ನು ಹೀಗೆ ಬಿಟ್ರೆ ಮದ್ವೆ ಆಗೋ ಅಷ್ಟಲ್ಲಿ ನೀನೇ ಏನೋ ಒಂದ್ ಕಿತಾಪತಿ ಮಾಡೋ ತರ ಕಾಣ್ತಿದ್ಯಾ. ನಿನಗ್ ನನ್ ಯಾರು ಅಂತ ಕರ್ಣನ್ ಕುಂಡ್ಕಾಲ್ ನೋಡಿದ್ರು ಗೊತ್ತಾಗಿಲ್ಲ ಅಂದ್ಮೇಲೆ ಇನ್ನೊಂದ್ಸತಿ ತೋರಿಸ್ತೀನಿ ಬಿಡು. ತಪ್ಪೇನು? ಅಟ್ಲೀಸ್ಟ್ ಆಗ್ಲಾದ್ರೂ ಅದನ್ ನೋಡಿ ನಿನ್ ತಪ್ಪನ್ ತಿದ್ಕೋತೀಯೋ ಅಥವಾ ಇದೇ ನಾಟಕನ ಮುಂದುವರಿಸ್ತೀಯೋ ನೀನೇ ಡಿಸೈಡ್ ಮಾಡು. ಏ ಮೀರಾ, ಏನ್ ಮಾಡಕ್ ಹೊರಟಿದ್ಯಾ? ಜಸ್ಟ್ ವೇಟ್ ಅಂಡ್ ವಾಚ್. ಅಯ್ಯೋ,